Welcome to the LMS e-content. ಸೊ ಕಾಮರ್ಸ್ ವಿಭಾಗಕ್ಕೆ ಎಲ್ಲರಿಗೂ ಸ್ವಾಗತ. ಎಂಟರ್ಪ್ರಿನಿಯರ್ಶಿಪ್ ಡೆವಲಪ್ಮೆಂಟ್ ಅನ್ನುವಂತಹ ಒಂದು ತುಮಕೂರು ಯೂನಿವರ್ಸಿಟಿಯ ಸಬ್ಜೆಕ್ಟ್ ಆಗಿರುವಂಥ ಎಂಟರ್ಪ್ರಿನಿಯರ್ಶಿಪ್ ಡೆವಲಪ್ಮೆಂಟ್ ಅನ್ನುವಂತಹ ಫಿಫ್ತ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಸೆಷನ್ ನಂಬರ್ 58ಕ್ಕೆ ನಿಮಗೆಲ್ರಿಗೂ ಸ್ವಾಗತ. ನನ್ನ ಹೆಸರು ಮುನೀಂದ್ರ ಕುಮಾರ್ ಅಂತ ಅಂದ್ಬಿಟ್ಟು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಬಿಸ್ನೆಸ್ EDP-ನಲ್ಲಿ ನಾವು ಕಲಿಯುವಂಥ ಟಾಪಿಕ್ ಯಾವುದಪ್ಪ ಅಂತಂದರೆ, ಯೂನಿಟ್ ನಂಬರ್ 6ರಲ್ಲಿ ಸ್ಟಾರ್ಟಿಂಗ್ ಅಪ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಲಾಸ್ಟ್ನೇ ಯೂನಿಟಲ್ಲಿರುವಂತಹ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸನ್ನು ಲೈಸೆನ್ಸು ಮತ್ತು ರಿಜಿಸ್ಟ್ರೇಷನನ್ನು ಯಾವ ರೀತಿ ಪ್ರೊಸೀಜರ್ ಮಾಡುವಂಥದ್ದು, ರಿಜಿಸ್ಟ್ರೇಷನ್ ಪ್ರೊಸೀಜರ್ ಆ್ಯಸ್ ವೆಲ್ ಆಸ್ ಲೈಸೆನ್ಸಿಂಗ್ ಪ್ರೊಸೀಜರ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಲೈಸೆನ್ಸ್ ತಗೊಬೇಕಾದ್ರೆ ಏನೆಲ್ಲ ಪ್ರೊಸೀಜರ್ ಫಾಲೋ ಆಗಬೇಕು, ಮತ್ತು ಈ ಸಂಸ್ಥೆಯನ್ನು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂದರೆ ಏನೆಲ್ಲ ಪ್ರೊಸೀಜರನ್ನು ಫಾಲೋ ಮಾಡಬೇಕು ಅಂತಂದ್ಬಿಟ್ಟು ಇವತ್ತಿನ ಕ್ಲಾಸಲ್ಲಿ ನಾವು ಕಲಿತಾ ಹೋಗ್ತಾ ಇರ್ತೀವಿ. ಲರ್ನಿಂಗ್ ಅಬ್ಜೆಕ್ಟಿವ್: ದ ಸ್ಟೂಡೆಂಟ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಲೈಸೆನ್ಸ್ ಆಸ್ ವೆಲ್ ಆಸ್ ದ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಅದೇ ರೀತಿಯೇ ಅಟ್ ದ ಎಂಡ್ ಆಫ್ ದಿಸ್ ಚಾಪ್ಟರ್ ಸ್ಟೂಡೆಂಟ್ ವಿಲ್ ಏಬಲ್ ಟು ಲರ್ನ್ ದ ಲೈಸೆನ್ಸಿಂಗ್ ಅಂಡ್ ಪ್ರೊಸೀಜರ್ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಯಾವುದೇ ಒಂದು ಪ್ರೊಸೀಜರನ್ನು, ಯಾವುದೇ ಒಂದು ಬಿಸ್ನೆಸ್ಸನ್ನು ನಾವು ಮಾಡಬೇಕು ಅಂತಂದರೆ ಆಬ್ವಿಯಸ್ಲಿ ನಾವು ಕನ್ಸರ್ನ್ ಅಥಾರಿಟೀಸಿಂದ, ದಟ್ ಮೀನ್ಸ್ ಯಾವುದೇ ಒಂದು ಹೈಯರ್ ಅಥಾರಿಟಿ ಇತ್ತಿಂದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸನ್ನು ನಾನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಲೈಸೆನ್ಸನ್ನು ಪಡಿಲೇಬೇಕು. ಆ ಲೈಸೆನ್ಸನ್ನು ಮಾಡೋದು ಯಾವ ರೀತಿ, ದಟ್ ಈಸ್ ಕಾಲ್ಡ್ ಪರ್ಮಿಷನನ್ನು ತಗೊಬೇಕು. ಆ ಪರ್ಮಿಷನನ್ನು ಯಾವ ರೀತಿ ತಗೊಬೇಕು ಅನ್ನುವಂತಹ ಒಂದು ಸೆಷನನ್ನು ಇವತ್ತಿಗೆ ನಾವು ಮಾಡ್ಕೊಡ್ತಾ ಇದ್ದೀವಿ. ದಟ್ ಈಸ್ ಕಾಲ್ಡ್ ಲೈಸೆನ್ಸಿಂಗ್ ಆ್ಯಂಡ್ ರಿಜಿಸ್ಟ್ರೇಷನ್ ಪ್ರೊಸೀಜರ್ಸ್ ಇನ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಫಸ್ಟ್ನೇ ಸ್ಟೆಪ್ ಏನಪ್ಪ ಅಂತಂದರೆ, ಪ್ರಾವಿಷನಲ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ರಿಜಿಸ್ಟ್ರೇಷನ್ ಮಾಡಬೇಕು. ಪ್ರಾವಿಷನಲ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಇದಾದ ನಂತರ ಬಿಸ್ನೆಸ್ಸನ್ನು ಸೆಟಪ್ ಮಾಡಬೇಕು, ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು. ಅದಾದ ನಂತರ ಪರ್ಮನೆಂಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡಬೇಕು. ಹಾಗಾಗಿ 3 ಸ್ಟೆಪ್ಸ್ ಇದೆ. ಒಂದು ಬಂದ್ಬಿಟ್ಟು ಪ್ರಾವಿಷನಲ್ ಸ್ಮಾಲ್ SSIಗೆ ಇಂಪ್ಲಿಮೆಂಟೇಷನ್ ಮಾಡಬೇಕು. ಸೆಕೆಂಡ್ ಬಂದ್ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡುವಂಥದ್ದು. ಒನ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ನಂತರ ಪರ್ಮನೆಂಟ್ ರಿಜಿಸ್ಟ್ರೇಷನ್ ನಂಬರ್ಗೆ ಅಪ್ಲೈ ಮಾಡುವಂಥದ್ದು. ಹಂಗಾದರೆ ಇದರಲ್ಲಿ 3 ಸ್ಟೆಪ್ಪಲ್ಲಿ ಫಸ್ಟ್ನೇ ಸ್ಟೆಪ್ ಆಗಿರುವಂಥ ಪ್ರಾವಿಷನ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸನ್ನು ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡುವಂಥದ್ದು ಅಂತ ಅಂದ್ಬಿಟ್ಟು ಈಗಿನ ಸೆಷನಲ್ಲಿ ನಾವು ನೋಡೋಣ. ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ 3 ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಫ್ರಾಮ್ ಪ್ರೊಪ್ರೈಟರ್ದು 3 ಪಾಸ್ಪೋರ್ಟ್ ಸೈಜನ್ನು ತೆಗೆದುಕೊಂಡು ಬರುವಂಥದ್ದು. ಪಾರ್ಟ್ನರ್ ಇದ್ದರೆ ಪಾರ್ಟ್ನರ್ಸು, ಡೈರೆಕ್ಟರ್ಸ್ ಆ್ಯಸ್ ಎ ಕಂಪ್ನಿನಲ್ಲಿ ಇರಬೇಕಾದ್ರೆ ಅಲ್ಲಿ ಡೈರೆಕ್ಟರ್ಸ್ದನ್ನು ಅವರ ಫೋಟೋಸ್, ಈ 3ರಲ್ಲಿ ನಾವು ಯಾವ ಫಾರ್ಮ್ ಆಫ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ ಆ ಫಾರ್ಮ್ಸ್ನ ಒಂದು ಫೋಟೋ, ಯಾರಾದರೂ ಆ ಕಂಪ್ನಿಯನ್ನು ಯಾರು ರನ್ ಮಾಡ್ತಾರೆ, ಸ್ಮಾಲ್ ಸ್ಕೇಲ್ ಸೋಲ್ ಟ್ರೇಡ್ ಕನ್ಸರ್ನ್ ಆದರೆ ಪ್ರೊಪ್ರೈಟರ್ ಒಂದು ಫೋಟೋವನ್ನು ತರುವಂಥದ್ದು, ಪಾರ್ಟ್ನರ್ಶಿಪ್ ಅಲ್ಲಾದರೆ ಪಾರ್ಟ್ನರ್ಸ್ನ ಫೋಟೋವನ್ನು ತರುವಂಥದ್ದು, ಡೈರೆಕ್ಟರ್ಸ್ ಆದರೆ ಡೈರೆಕ್ಟರ್ಸ್ನ ಫೋಟೋವನ್ನು 3 ಸೈಜ್ ಫೋಟೋಸನ್ನು, ದಟ್ ಈಸ್ ಪಾಸ್ಪೋರ್ಟ್ ಸೈಜನ್ನು ತರುವಂಥದ್ದು. ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್ ಇದ್ರೆ ಫೋಟೋ ಕಾಪಿ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್ ಯೂನಿಟ್, ಇಟ್ ಈಸ್ ನಾಟ್ ನೆಸರಿ ಫಾರ್ ದ ಪಾರ್ಟ್ನರ್ಶಿಪ್ ಶುಡ್ ಬಿ ರಿಜಿಸ್ಟರ್ಡ್ ಅಂಡರ್ ದಿ ಪಾರ್ಟ್ನರ್ಶಿಪ್ ಆ್ಯಕ್ಟ್. ಪಾರ್ಟ್ನರ್ಶಿಪ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿರಬೇಕು ಅಂತ ರೂಲ್ಸ್ ಏನಿಲ್ಲ. ಪಾರ್ಟ್ನರ್ಶಿಪ್ ಒಂದಿಬ್ಬರು ಮೂವರಿದ್ರೆ ಪಾರ್ಟ್ನರ್ಶಿಪ್ ಆ್ಯಕ್ಟಿನ ಪ್ರಕಾರ ಒಂದು ಅಗ್ರಿಮೆಂಟನ್ನು ಮಾಡ್ಕೋತೀವಿ, ಅದನ್ನು ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂತ ಕರಿತೀವಿ. ಆ ಪಾರ್ಟ್ನರ್ಶಿಪ್ ಏನಾದರೂ ಆದರೆ ಪಾರ್ಟ್ನರ್ಶಿಪ್ ಅಗ್ರಿಮೆಂಟನ್ನು ತಂದು ಕೊಡಬೇಕಾಗುತ್ತೆ. ಅದೇನು ಕಂಪಲ್ಸರಿನ ಬೇಕಾಗಿಲ್ಲ. ಪಾರ್ಟ್ನರ್ಶಿಪ್ ಆ್ಯಕ್ಟಲ್ಲಿ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಕೆಳಗಡೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ಕಂಪಲ್ಸರಿಯಾಗಿ ಏನು ಬೇಕಾಗಿಲ್ಲ. ಪಾರ್ಟ್ನರ್ಶಿಪ್ ಏನಾದರೂ ಆದರೆ ಇಬ್ಬರು ಯಾರ್ಯಾರು ಅವ್ರ ಡೀಟೇಲ್ಸನ್ನು ತೆಗೆದುಕೊಂಡು ಬಂದು ಕೊಡುವಂಥದ್ದು. ಮೂರನೇದು ಯಾವುದಪ್ಪ ಅಂತಂದರೆ, ಇಫ್ ಏನಾದರೂ ಕಂಪ್ನಿ ಆದರೆ, ಜಾಯಿಂಟ್ ಸ್ಟಾಕ್ ಕಂಪ್ನಿ ಆದರೆ ಪಾರ್ಟ್ನರ್ಶಿಪ್ ಡೀಡ್ ಯಾವ ರೀತಿ ಇರ್ತಾಯಿತ್ತು, ಪಾರ್ಟ್ನರ್ಶಿಪ್ ಡೀಡ್ ಥರ ಕಂಪ್ನಿಗಳಿಗಾದರೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ಅಂದ್ಬಿಟ್ಟಿರ್ತೈತೆ. ದಟ್ ಆರ್ ದ ಡಾಕ್ಯುಮೆಂಟ್ಸ್ ಫಾರ್ ದ ಕಂಪನಿ ಸ್ಟಾರ್ಟ್ ಆಗಿದೆ, ಕಂಪ್ನಿ ರಿಜಿಸ್ಟ್ರೇಷನ್ ಆಗಿದೆ ಅಂತ ಅಂದ್ಬಿಟ್ಟು ನಾವು ಕರಿತೀವಿ. ದಿಸ್ 2 ಡಾಕ್ಯುಮೆಂಟ್ಸ್ ಆರ್ ವೆರಿ ಎಸೆನ್ಷಿಯಲ್ಸ್ ಫಾರ್ ದ ಕಂಪನಿ. ಫಸ್ಟ್ ಒನ್ ಈಸ್ ಕಾಲ್ಡ್ as memorandum and articles of association in case of private company, along with the certificate of incorporation, copy for resolution of the authorized directors. ಯಾರು ನಾವು ಡೈರೆಕ್ಟರ್ಸ್ ಯಾರನ್ನ ಅಪಾಯಿಂಟ್ ಮಾಡಿದ್ವಿ ಅಂತಂದ್ಬಿಟ್ಟು ನಾವು ತಗೊಂಬಂದು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಒನ್ ಯಾವುದಪ್ಪ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂತಂದರೆ, ಪ್ರೂಫ್ ಆಫ್ ಲೀಗಲ್ ಪೊಸೆಷನ್. ನಾವು ಅಲ್ಲಿ ಉಳ್ಕೊಂಡಿದ್ದೀವಿ ಅನ್ನೋದಕ್ಕೋಸ್ಕರ ಒಂದು ರೆಂಟಲ್ ಅಗ್ರಿಮೆಂಟು, ಎಲೆಕ್ಟ್ರಿಸಿಟಿ ಅಗ್ರಿಮೆಂಟು ತಗೊಂಡೋಗಿ ಕೊಡಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಲೀಗಲ್ ಆಗಿ ನಾವು ಅಲ್ಲಿದ್ದೀವಿ ಅಂತಂದ್ಬಿಟ್ಟು. ನೆಕ್ಸ್ಟ್ ಒನ್
Provision of registration would be allowed approval of industrial area only after the unit of obtain consent establishment from the Delhi Pollution Control Committee. ಸೊ ಅಲ್ಲಿನ ಒಂದು ಪೊಲ್ಯೂಷನ್ ಏನಾದರೂ ಪೊಲ್ಯೂಷನ್ ಏನಾದರೂ ನಾವು ಸ್ವಲ್ಪ ಪೊಲ್ಯೂಷನ್ ಮಾಡ್ತಿದ್ವಿ ಅಂತಂದ್ರೆ ಅಲ್ಲಿಂದ ಒಂದು ಕಮಿಟಿಯಿಂದ ನಾವೊಂದು ರಿಪೋರ್ಟ್ ಅನ್ನ ತಗೊಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ಅನ್ನ ತಗೊಂಡೋಗಿ ಕೊಟ್ರೆ ನಮ್ಗೆ ಏನಪ್ಪ ಕೊಡ್ತಾರೆ ಅಂತಂದ್ರೆ ಪ್ರಾವಿಷನಲ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ರಿಜಿಸ್ಟ್ರೇಷನ್ ಅನ್ನ ಕೊಡ್ತಾರೆ. ಸೊ ಒಂದ್ ಸೆಕೆಂಡ್ ರಿಪೀಟ್ ಮಾಡ್ತೀನಿ. 3 ಪಾಸ್ಪೋರ್ಟ್ ಸೈಜ್ ಫೋಟೋಗಳು, ಸೋಲ್ ಟ್ರೇಡ್ ಕನ್ಸರ್ನ್ ಆದ್ರೆ ಓನರ್ದು, ಪಾರ್ಟ್ನರ್ಶಿಪ್ ಆದ್ರೆ ಪಾರ್ಟ್ನರ್ಸ್ದು, ಡೈರೆಕ್ಟರ್ಸ್ ಆದ್ರೆ ಡೈರೆಕ್ಟರ್ಸ್. ಸೋಲ್ ಟ್ರೇಡ್ ಕನ್ಸರ್ನ್ಗೆ ಏನು ಬೇಕಾಗಿಲ್ಲ, ಒಂದೇ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಎತ್ಕೊಂಡು ಕೊಟ್ರೆ ಸಾಕು. ಪಾರ್ಟ್ನರ್ಶಿಪ್ ಆದ್ರೆ ನಾವು ಪಾರ್ಟ್ನರ್ಶಿಪ್ ಅಲ್ಲಿ ಇದ್ದೀವಿ ಅಂತ ಅಂದ್ಬಿಟ್ಟು ಪಾರ್ಟ್ನರ್ಶಿಪ್ ಡೀಡ್ ಅನ್ನ ತಗೊಂಡೋಗಿ ಕೊಡ್ಬೇಕಾಗುತ್ತೆ. ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಇನ್ ಕೇಸ್ ಆಫ್ ಕಂಪ್ನೀಸ್ ಅಲ್ಲಿ ತಗೊಂಡೋಗಿ ಕೊಡ್ಬೇಕಾಗುತ್ತೆ. ಸೊ ನಾವ್ ಇಲ್ಲಿ ಉಳ್ಕೊಂಡಿದ್ದೀವಿ, ಲೀಗಲ್ ಆಗಿ ಇಲ್ಲಿ ಪೊಸಿಷನ್ ಅಲ್ಲಿ ಇದ್ದೀವಿ ಅಂತ ಅಂದ್ಬಿಟ್ಟು ಅನ್ನೋದಕ್ಕೋಸ್ಕರ ಒಂದು ರೆಂಟಲ್ ಅಗ್ರಿಮೆಂಟ್ ಅನ್ನ ತಗೊಂಡೋಗಿ ಕೊಡ್ಬೇಕಾಗುತ್ತೆ. ಏನಾದ್ರೂ ಪೊಲ್ಯೂಷನ್ಗೆ ಕಂಟ್ರೋಲ್ ಏನಾದ್ರೂ ಇದ್ರೆ ಡೆಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬಾಡಿಯಿಂದ ನಾವು ಒಂದು ಸರ್ಟಿಫಿಕೇಟ್ ಅನ್ನ ತಗೊಂಡ್ಬರ್ಬೇಕಾಗುತ್ತೆ. ದಿಸ್ ಇಸ್ ಕಾಲ್ಡ್ ಅಂದ್ರೆ ಪ್ರಾವಿಷನಲ್ ಆಗಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ರಿಜಿಸ್ಟ್ರೇಷನ್ ಅನ್ನ ತೆಗೆದುಕೊಳ್ಳುವಂಥದ್ದು. ಎರಡನೇದು ಸ್ಟೆಪ್ ಏನಪ್ಪಾ ಅಂತಂದ್ರೆ ಸ್ಟಾರ್ಟ್ ದ ಬಿಸ್ನೆಸ್. ಸೊ ಒನ್ಸ್ ನಾವು ಪ್ರಾವಿಷನಲ್ ರಿಜಿಸ್ಟ್ರೇಷನ್ ಬಂದರೂ ಕೂಡ ಪರ್ಮನೆಂಟ್ ರಿಜಿಸ್ಟ್ರೇಷನ್ ಬರ್ದಿದ್ದಕ್ಕೂ ಮೊದಲೇ ಕೂಡ ನಾವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಅಪ್ ಮಾಡಬಹುದು. ದಟ್ ಇಸ್ ಕಾಲ್ಡ್ ಸ್ಟೆಪ್ ನಂಬರ್ 2, ಸ್ಟಾರ್ಟ್ ದ ಬಿಸ್ನೆಸ್. ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಹ್ಯಾವಿಂಗ್ ದ ಪರ್ಮನೆಂಟ್ ಲೈಸೆನ್ಸ್ ಟು ಸ್ಟಾರ್ಟ್ ಅಪ್ ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸರ್ಟಿಫಿಕೇಟ್. ಸೊ ಬಿಸ್ನೆಸ್ ಪರ್ಮನೆಂಟ್ ಆಗಿ ಸ್ಟಾರ್ಟ್ ಅಪ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಸೊ ಅದಕ್ಕಿಂತ ಮೊದಲೇ ನಾವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ಮೂರನೇದು ತುಂಬಾ ಇಂಪಾರ್ಟೆಂಟ್ ಆಗಿರೋದು ಯಾವ್ದಪ್ಪ ಅಂತಂದ್ರೆ ಅಪ್ಲೈ ಫಾರ್ ಎ ಪರ್ಮನೆಂಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ರಿಜಿಸ್ಟ್ರೇಷನ್. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನಲ್ಲಿ ಪರ್ಮನೆಂಟ್ ರಿಜಿಸ್ಟ್ರೇಷನ್ ಫಸ್ಟ್ನೇ ಸ್ಟೆಪ್ ಪ್ರಾವಿಷನಲ್ದು, ಎರಡನೇ ಸ್ಟೆಪ್ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿ, ಮೂರನೇದು ಬಂದ್ಬಿಟ್ಟು ಪರ್ಮನೆಂಟ್ ಆಗಿ ಸೊ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ರಿಜಿಸ್ಟ್ರೇಷನ್ ಅನ್ನು ಮಾಡಿಸುವಂತದ್ದು. ಪರ್ಮನೆಂಟ್ ನಂಬರ್ ಬೇಕಾಗುತ್ತೆ. ಯು ಮೇ ಅಪ್ಲೈ permanent without industrial license in case of your unit is listed in a schedule 3 industrial license exemption from the notification. Other units must be follow the acquire license ತಗೋಬೇಕು. ಸೊ ಶೆಡ್ಯೂಲ್ 3 ಅಲ್ಲಿ ಕೆಲವು ಶೆಡ್ಯೂಲ್ 3 ಅಲ್ಲಿ ಲೈಸೆನ್ಸ್ ಅನ್ನ ತಗೊಳೋದು ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಆ ತರ ಇಂಡಸ್ಟ್ರೀಸ್ ಆದ್ರೆ ನಮ್ಗೆ ಏನ್ ಬೇಕಾಗಿಲ್ಲ ಪರ್ಮಿಷನ್. ಸೊ ಬೇರೆ ತರದವಾದ್ರೆ ದಟ್ ಮೀನ್ಸ್ ಶೆಡ್ಯೂಲ್ 3 ಬಿಟ್ಟು ಬೇರೆ ಇನ್ನೆಲ್ಲ ಕೂಡ ಕಂಪಲ್ಸರಿ ಆಗಿ ಪರ್ಮನೆಂಟ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಅಂದ್ಬಿಟ್ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ತಗೊಳ್ಲೇಬೇಕಾಗುತ್ತೆ. ಅದಕ್ಕೆ ಸೊ ಈ ತರದ ಒಂದು ಕಂಪಲ್ಸರಿ ಆಗಿ ಫಾಲೋ ಆಗಬೇಕಾಗುತ್ತೆ. ದ ಯೂನಿಟ್ ಶುಡ್ ಹ್ಯಾವ್ ಒಬ್ಟೈನ್ ಆಲ್ ದ ಕ್ಲಿಯರೆನ್ಸ್ ಫ್ರಮ್ ದಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂಡ್ ಡ್ರಗ್ ಕಂಟ್ರೋಲ್ ಬೋರ್ಡ್. ಇದೊಂದು ಸರ್ಟಿಫಿಕೇಟ್. ದ ಯೂನಿಟ್ ಶುಡ್ ನಾಟ್ ವೈಲೇಟ್ ಎನಿ ಲೊಕೇಶನ್ ರಿಸ್ಟ್ರಿಕ್ಷನ್ಸ್. ಆ ಲೊಕೇಶನ್ ಅಲ್ಲಿ ಏನೇನು ಬಿಲ್ಡಿಂಗ್ ಕಟ್ಟೋದಕ್ಕೆ ಇಷ್ಟೇ ರೀತಿ ಅಂತ ರಿಸ್ಟ್ರಿಕ್ಷನ್ ಅಂದಿರ್ತಾರೆ. ಸೊ ನೆಕ್ಸ್ಟ್ ಒನ್ ಗ್ರೀನ್ ಬೆಲ್ಟು, ಯೆಲ್ಲೋ ಬೆಲ್ಟು, ಅದೇನೇನೋ ಬೆಲ್ಟ್ಗಳು ಮಾಡ್ತಾರೆ. ಆ ಬೆಲ್ಟ್ಗಳ ಪ್ರಕಾರ ನಾವು ಬಿಸ್ನೆಸ್ ಅನ್ನ ನಾವು ಆಬ್ವಿಯಸ್ಲಿ ಆ ಏರಿಯಾಗೆ ತగ్గಟ್ಟಂಗೆ ನಾವು ಬಿಸ್ನೆಸ್ ಅನ್ನ ಮಾಡಿರ್ತಾ ಇರಬೇಕಾಗುತ್ತೆ. ದ ಒರಿಜಿನಲ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಇನ್ಕ್ಲೂಡ್ ಮಿಷನರಿ ಶುಡ್ ನಾಟ್ ಬಿ ವಿತ್ ಇನ್ ದ ಪ್ರಿಸ್ಕ್ರೈಬ್ ಲಿಮಿಟ್ ಆಫ್ ವಿಚ್ ಆರ್ ದ ಅಪ್ಲೈಯಿಂಗ್. ಸೊ ಮಿಷನರೀಸ್ ಅನ್ನ ತಗೊಬೇಕಾದ್ರೂ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನ ನಾವು ಫಾಲೋ ಮಾಡಲೇಬೇಕಾಗುತ್ತೆ. ದ ಯೂನಿಟ್ ಶುಡ್ ನಾಟ್ ಸಬ್ಸಿಡರಿ ಓನ್ಡ್ ಕಂಟ್ರೋಲ್ಡ್ ಬೈ ದಿ ಎನಿ ಅದರ್ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್. ಸೊ ಯಾವುದೇ ಕಾರಣಕ್ಕೂ ಇನ್ನೊಂದು ಹೋಲ್ಡಿಂಗ್ ಕಂಪ್ನಿ, ಸಬ್ಸಿಡರಿ ಕಂಪ್ನಿ ಅಂತ ಕರಿತೀವಿ. ಸೊ ಯಾವುದೇ ಇನ್ನೊಂದು ದೊಡ್ಡ ಕಂಪ್ನಿ ಬಂದ್ಬಿಟ್ಟು ಈ ರೀತಿ ಕಂಪ್ನಿಗಳನ್ನ ಓನ್ ಆಗಿರಬಾರ್ದು ಅಂತ ಅಂದ್ಬಿಟ್ಟು ಕೂಡ ಹೇಳ್ತಾರೆ. ಸೊ ಇಷ್ಟು ತಗೊಂಡ ನಂತರ ನಾವು ಕಂಪಲ್ಸರಿಯಾಗಿ ಸೊ ಪರ್ಮನೆಂಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ರಿಜಿಸ್ಟ್ರೇಷನ್ ಅಂತ ಅಂದ್ಬಿಟ್ಟು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಈ ಸರ್ಟಿಫಿಕೇಟ್ ತಗೊಂಡಿದ್ವಿ ಅಂತಂದ್ರೆ ಗೌರ್ಮೆಂಟ್ ಇಂದ ಬರುವಂತ ಎಲ್ಲಾ ಸಬ್ಸಿಡೀಸ್ಗೂ ಮತ್ತೆ ಬಂದ್ಬಿಟ್ಟು ನಾವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ರನ್ ಮಾಡ್ತಿದ್ದೀವಿ, ನಮಗೆ ಗೌರ್ಮೆಂಟ್ ಇಂದ ಫೆಸಿಲಿಟೀಸ್ ಬೇಕು ಅಂತ ಅಂದ್ಬಿಟ್ಟು ವಿ ಕ್ಯಾನ್ ರನ್ ಇಟ್. ಸೊ ಇವು ಬಂದ್ಬಿಟ್ಟು MCQ ಇದೆ ಮಕ್ಕಳ. ನೀವೊಂದು ಅದನ್ನ ಹ್ಯಾಂಡಲ್ ಮಾಡಿದ ನಂತರ ಕ್ವಶನ್ಸ್ ಅಂಡ್ ಆನ್ಸರ್ಸ್. ಸೊ ಅದು ಕ್ವಶನ್ಸ್ ಆಗಿರುತ್ತೆ. ಸೊ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಸಿ ದಟ್ ಈಸ್ ಕಾಲ್ಡ್ ಇನ್ಫ್ರಾಸ್ಟ್ರಕ್ಚರ್. ಈ ತರದ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ರನ್ ಮಾಡಬೇಕಾದ್ರೆ ಯಾವ್ಯಾವ ರೀತಿಯಾದಂತ ಸಿ ದಟ್ ಈಸ್ ಕಾಲ್ಡ್ ವಿಚ್ ಆಫ್ ದಿ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಅಲೌಡ್ ಎಸ್ ದ ಸ್ಮಾಲ್ ಕಂಪನೀಸ್ ಆಕ್ಟ್ ಲೈಕ್ ದೇರ್ ಬಿಗ್ ಒನ್. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಟೆಕ್ನಾಲಜಿ. ಸೊ ಈ ತರದ ಆನ್ಸರ್ ಗಳನ್ನ ಕೂಡ ನಾವು ಮಾರ್ಕ್ ಮಾಡಿಕ್ಕಿದೀವಿ. ಸೊ ನಿಮ್ಗೆ ಇನ್ನ ಹೆಚ್ಚಿನದಾಗಿ ಮಾಹಿತಿಯನ್ನ ಬೇಕು ಅಂತಂದ್ರೆ ಈ ರೆಫರೆನ್ಸ್ಗಳ ಮುಖಾಂತರ ಹೋದ್ರೆ ನಿಮ್ಗೆ ಸಿಗುತ್ತೆ. ಸೊ ಥ್ಯಾಂಕ್ಸ್ ಅ ಲಾಟ್. ನೀವು ಇಷ್ಟೊತ್ತು ನನ್ನ ಕ್ಲಾಸನ್ನ ಕೇಳಿದ್ದಕ್ಕೆ ಸೊ ಥ್ಯಾಂಕ್ ಯು ಮಕ್ಕಳ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು.